ಕಳೆದ 3.5 ತಿಂಗಳಿಂದ ಎಲ್ಲರೂ ಬಿಗ್ ಬಾಸ್ ನೋಡೋದ್ರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಅದಕ್ಕೆ ಸ್ಟಿಕನ್ ಆಗಿಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ಇನ್ನೇನು ಬಿಗ್ ಬಾಸ್ ಮುಗಿಯೋ ಟೈಮ್ ಬಂತು. ಸೊ ಬಿಗ್ ಬಾಸ್ ಆದಮೇಲೆ ಮತ್ತೆ ಏನು ಅನ್ನೋ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಮೂಡುತ್ತೆ. ಸೊ ಅದಕ್ಕೆ ಆನ್ಸರೇ ಯಜಮಾನ ಸೀರಿಯಲ್. ಅಫ್ಕೋರ್ಸ್ ಯಜಮಾನ ಅಂತ ಅಂದರೆ ನಮಗೆಲ್ರಿಗೂ ಒಂದು ರೀತಿ ಸೆಂಟಿಮೆಂಟ್ ಆಗಿರೋ ಒಂದು ಟೈಟಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಡಾಕ್ಟರ್ ಸಾಹಸಿಂಹ ವಿಷ್ಣುವರ್ಧನ್ ಅವರು ಜೊತೆಗೆ ದರ್ಶನ್ ಅವರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾಗಳು ಅದು. ಅಂದರೆ ಬೆಳ್ಳಿತೆರೆ ಮೇಲೆ ಆ ಸಿನಿಮಾಗಳು ಗೋಲ್ಡನ್ ಸಿನಿಮಾಗಳು ಅಂತಲೇ ಹೇಳಬೇಕು. ಇವತ್ತು ಯಾರೂ ಕೂಡ ವಿಷ್ಣುವರ್ಧನ್ ಅವರ ಯಜಮಾನ ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಸರಿ ಹಾಕಿದ್ರೂ ಆ ಸಿನಿಮಾನ ನಾವು ನೋಡ್ತಾನೆ ಇರ್ತೀವಿ. ಈಗ ಸ್ಮಾಲ್ ಸ್ಕ್ರೀನ್ ಮೇಲೂ ಕೂಡ ಅದೇ ರೀತಿಯ ಒಂದು ಚಾರ್ಮನ್ನು ಇಟ್ಕೊಂಡು ಒಂದು ಹೊಸ ಸೀರಿಯಲ್ ಬರ್ತಾ ಇದೆ. ಸೊ ಆ ಸೀರಿಯಲ್ನ ಜೋಡಿ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ. ಹಾಯ್ ಹರ್ಷ ಮತ್ತು ಮಧು. ಸೊ ನ್ಯೂ ಕಮರ್ಸ್ ಅಂತ ಅನಿಸುತ್ತೆ. ಯಾವುದ್ರಲ್ಲೂ ನೀವಿಬ್ರನ್ನ ನೋಡಿದ್ರೆ ನ್ಯೂ ಕಮರ್ಸ್ ಅನ್ನಿಸ್ತಿಲ್ಲ. ಯಾಕಂದರೆ ನಿನ್ನೆ ಬಿಗ್ ಬಾಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರಿ. ತುಂಬ ಚೆನ್ನಾಗಿ ಮಾತಾಡಿದ್ರಿ, ನಿಮ್ಮ ಸೀರಿಯಲ್ ಬಗ್ಗೆ ಹೇಳಿದ್ರಿ. ಜೊತೆಗೆ ನೀವಂತೂ ಹುಡುಗರನ್ನ ಬೆಂಡೆತ್ತಿದ್ರಿ, ಚೆನ್ನಾಗಿತ್ತು. ಸೊ ಯಜಮಾನ ಅಂತಂದಾಗ ನಮಗೆಲ್ರಿಗೂ ಒಂದು ರೀತಿ ಸೆಂಟಿಮೆಂಟ್. ವಿಷ್ಣುವರ್ಧನ್ ಸರ್ದು ಆ ಸಿನಿಮಾನೇ ಒಂದು ರೀತಿ ಎಮೋಷನಲ್ ಸಿನಿಮಾ. ದರ್ಶನ್ ಅವ್ರ ಸಿನಿಮಾ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಯಜಮಾನ ಹೇಗಿರುತ್ತೆ? ಆ ಥರ ಅದೇ ಥರ ಬ್ಲಾಕ್ ಬಸ್ಟರ್ ಆಗಿರುತ್ತಾ ಹೇಗೆ ಅಂತ? 100% ಬ್ಲಾಕ್ ಬಸ್ಟರ್ ಆಗಿರುತ್ತೆ. ಬಟ್ ಆ ಯಜಮಾನ ಬಗ್ಗೆ ಈ ಯಜಮಾನ ಫಸ್ಟ್ ಮಾತಾಡಲಿ. ಸೊ ಹೇಳಿ ಯಜಮಾನ. ಸೊ ಆ್ಯಕ್ಚುಲಿ ಟೈಟಲ್ ನಮಗೆ ಸಿಕ್ಕಿರೋದು ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ನೆನ್ನೆ ಬಿಗ್ ಬಾಸಲ್ಲಿ ಅದನ್ನೇ ಹೇಳಿದ್ದು. ಅದು ಸಿಕ್ಕಿರೋಕ್ಕೆ ನಾವು ಪುಣ್ಯ ಮಾಡಿರ್ತೀವಿ. ಯಾಕೆಂದರೆ ತುಂಬ ದಿಗ್ಗಜರು ಆ ಟೈಟಲ್ ಅವ್ರ ಹತ್ರ ಇದೆ ಅದು. ಸೊ ನಮಗೆ ಸಿಕ್ಕಿರೋದು ತುಂಬ ಖುಷಿ ಆಯಿತು. ಸೊ ಇದು ಖುಷಿಯಾಗಿರೋದಕ್ಕಿಂತ ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ, ಇದನ್ನು ಹೆಂಗೆ ತೊಗೊಂಡೋಗ್ತೀವಿ ಅಂತ. ಬಟ್ ಕತೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಬಂದಿದೆ. ಕಂಟೆಂಟ್ ಏನಿದೆ ತುಂಬ ಡಿಫ್ರೆಂಟಾಗಿದೆ. ಸೊ ಯಜಮಾನ ಟೈಟಲ್ ಏನಕ್ಕೆ ಅಂತಂದರೆ ಆ ಟ್ರಾನ್ಸಿಷನ್ ಹಿಂಗಿದ್ದವನು ಯಜಮಾನ ಹೆಂಗಾಗ್ತಾನೆ ಅಂತ ಹಲವಾರು ಎಪಿಸೋಡಲ್ಲಿ ತುಂಬ ಬಿಡಿಸಿ ತುಂಬ ಚೆನ್ನಾಗಿ ಕತೆ ಬರೆದಿದ್ದಾರೆ ರಾಮ್ಜಿ ಸರ್. ಸೊ ದಯವಿಟ್ಟು ಎಲ್ಲ ಎಪಿಸೋಡ್ಸ್ನ ತಪ್ಪದೇ ನೋಡಿ. ಮಧು, ನಿಮ್ಮ ಕ್ಯಾರೆಕ್ಟರ್ ಹೇಗಿರುತ್ತೆ ಈ ಒಂದು ಸೀರಿಯಲಲ್ಲಿ? ಮಧು ಝಾನ್ಸಿಯಾಗಿ ಕಾಣಿಸ್ಕೊಳ್ತಿದ್ದೀರಾ. ಆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಂದರೆ ವಾರಿಯರ್. ಸೊ ಇಲ್ಲಿ ನಿಮ್ಮದು ನೋಡ್ತಾ ಇದ್ರೆ ರೆಬಲ್ ಆಗಿದೆ ಅಂತ ಅನಿಸುತ್ತೆ ತುಂಬಾ. ಸೊ ಹೇಗಿರುತ್ತೆ? ಶೀ ಈಸ್ ಆಲ್ಸೋ ವಾರಿಯರ್. ಝಾನ್ಸಿ ಅನ್ನೋ ಒಂದು ಕ್ಯಾರೆಕ್ಟರೇ ತುಂಬ ಸ್ಟ್ರಾಂಗ್ ಆ್ಯಂಡ್ ತುಂಬ ಬೋಲ್ಡ್ ಕ್ಯಾರೆಕ್ಟರ್. ಏನಂತ ಹೇಳಿದ್ರೆ ಅವಳಿಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋದಕ್ಕೆ ಯಾವ ಲೆವೆಲಿಗೆ ಬೇಕಾದರೂ ಹೋಗ್ತಾಳೆ. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಬೇಕು ಅಂದಿದ್ದು ಬೇಕು ಅಷ್ಟೇ. ಸೊ ಆದರೆ ಏನಂತ ಹೇಳಿದ್ರೆ ಹುಡುಗರು ಕಂಡ್ರೆ ಆಗಲ್ಲ, ಅವಳಿಗೆ ಗಂಡಸರು ಕಂಡ್ರೆ ಆಗಲ್ಲ, ಅವ್ರನ್ನ ನೋಡಿದ್ರೂ ಆಗಲ್ಲ. ಸೊ ಆಗಿರುವಾಗ ಒಂದು ಡೆಲಿವರಿ ಬಾಯ್ಗೆ ನಾನು ಅಷ್ಟು ರಿಚ್ ಇರೋಳು ಮತ್ತು ಹೇಗೆ ಕನೆಕ್ಟ್ ಆಗ್ತೀನಿ ಇವ್ರಿಗೆ ಅನ್ನೋದೇ ಯಜಮಾನ. ಆ್ಯಂಡ್ ಟೈಟಲ್ ಬಗ್ಗೆ ಹೇಳೋದಾದರೆ ನನಗಂತೂ ಸಿಕ್ಕಾಬಡೆ ಖುಷಿ ಆಯಿತು. ಟೈಟಲ್ ಕೇಳಿನೇ ಖುಷಿ ಆಯಿತು. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ, ನನ್ನ ಫೇವ್ರೆಟ್ ಹೀರೋ ಟೈಟಲ್ ಅದು. ಆ್ಯಂಡ್ 2 ಲೆಜೆಂಡ್ಸ್ ಮಾಡಿ ಹೋಗಿರೋ ಮೂವಿ. ಸೊ ಹಾಗಾಗಿ ನಮಗೂ ಟೈಟಲ್ ಸಿಕ್ಕಿರೋದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ತುಂಬಾ ಇದೆ. ಯಾಕಂದರೆ ಆ ಒಂದು ಸಕ್ಸಸ್ಫುಲ್ ಸ್ಟೋರೀಸ್ ಹೇಳಿದ್ದಾರೆ. ಸೊ ಇದನ್ನು ನಾವು ಅಷ್ಟೇ ರೆಸ್ಪಾನ್ಸಿಬಲಾಗಿ ತೊಗೊಂಡು ಹೋಗಬೇಕು. ಸೊ ಹಾಗಾಗಿ ಜವಾಬ್ದಾರಿ ಕೂಡ ಜಾಸ್ತಿ ಇದೆ. ಸೊ ಹರ್ಷ ಅವರು ರಾಘವೇಂದ್ರ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಇಬ್ಬರು ಅಂದರೆ ಒಂದು ಕಡೆ ಹುಡುಗಿ, ಇನ್ನೊಂದು ಕಡೆ ಫ್ಯಾಮಿಲಿ, ಈ ಎರಡೂ ಇದು ಸಂಸಾರ ನೌಕೆಯಲ್ಲಿ ಸಿಲುಕಿ ಒದ್ದಾಡೋ ಒಂದು ಪಾತ್ರ ಅಂತ ಅನಿಸುತ್ತೆ ನಿಮ್ಮದು ನೋಡ್ತಾ ಇದ್ರೆ. ಸೊ ನಿಮ್ಮ ಪಾತ್ರದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು? ಎಸ್, ನನ್ನ ಪಾತ್ರ ನೀವೇ ಆಲ್ಮೋಸ್ಟ್ ನೋಡಿರೋ ಪ್ರಕಾರ ಕರೆಕ್ಟಾಗಿದೆ. ಸೊ ಎರಡು ಕಡೆನೂ ಸಿಗಾಕೊಂಡಿರ್ತೀನಿ. ಒಂದು ಕಡೆ ಸುಖ ದುಃಖ ಎರಡೂ ಅನುಭವಿಸ್ತಾ ಅಲ್ಲಿಗೆ ನನ್ನ ಗುರಿ ಇರೋದೇ ಅಷ್ಟೇ. ನನ್ನ ಚಿಕ್ಕಮ್ಮ ಏನಿದ್ದಾರೆ ಅವ್ರ ಪ್ರೀತಿ ಗಳಿಸ್ಕೋಬೇಕು, ನನ್ನ ತಂಗಿರೇನಿದ್ದಾರೆ ಅವ್ರ ಪ್ರೀತಿ ಗಳಿಸ್ಕೋಬೇಕು. ನನ್ನ ಗುರಿ ಇರೋದೇ ಅಷ್ಟು. ನಾನು ಅಮ್ಮ ಅಂತ ಕರಿಬೇಕು, ಅವ್ರು ನನ್ನ ಮಗನೇ ಅಂತ ಕರಿಬೇಕು. ನನ್ನ ತಂಗಿರೋ ಅಷ್ಟೇ ಪ್ರೀತಿಯಿಂದ ಅಣ್ಣ ಅಂತ ಕರಿಬೇಕು. ಈ ಕಡೆನೂ ಅಷ್ಟೇ, ನಾನು ಯಾವುದೋ ಬೇರೆ ಇಂಟರ್ವ್ಯೂಗೆ ಬಂದಿರ್ತೀನಿ, ಮಿಸ್ ಆಗಿ ಇವ್ರ ಹತ್ರ ಹೋಗಿ ಸಿಗಾಕೊತೀನಿ. ಸೊ ಅಲ್ಲಿಂದ ಜರ್ನಿ ಹೇಗಾಗುತ್ತೆ ಅನ್ನೋದೇ ನನ್ನ ಕ್ಯಾರೆಕ್ಟರು. ತುಂಬ ಚೆನ್ನಾಗಿದೆ, ವಿಭಿನ್ನವಾಗಿದೆ, ತುಂಬ ಸಾಫ್ಟ್ ಕ್ಯಾರೆಕ್ಟರ್ ಇದೆ, ತುಂಬ ಎಮೋಷನ್ಸ್ ಇದೆ, ಖುಷಿ ಇದೆ, ದುಃಖ ಇದೆ. ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮದು ಪ್ರೋಮೋ ನೋಡಿದಾಗ ನಿಮ್ಮದು ನೋಡಿದ್ರೆ ಕ್ಯಾರೆಕ್ಟರ್ ನೋಡಿದ್ರೆ ತುಂಬ ಅಯ್ಯೋ ಪಾಪ ಅಂತ ಅನಿಸುತ್ತೆ. ನಿಮ್ಮೊಂದು ನೋಡಿದ್ರೆ ತುಂಬ ರೆಬಲ್, ಯಾರಪ್ಪ ಇದು ಅಂತ ಅನಿಸುತ್ತೆ. ಸೊ ಇಲ್ಲಿ ನನಗನ್ಸಿದ್ದು ಯಜಮಾನಿ ಅಂತ ಇರಬೇಕಾಗಿತ್ತು, ಯಾಕೆ ಯಜಮಾನ ಆಯಿತು? ಕರೆಕ್ಟ್ ಅಲ್ವಾ? ನನಗೂ ಅದೊಂದು ಕ್ವೆಶನ್ ಇದೆ. ಸೊ ಯಜಮಾನ ಅಂತ ಯಾಕೆ ಬಂತು ಅಂತ. ಸಾಂಗು ಕೂಡ ನೀವು ಕೇಳಬೇಕು. ನಿನ್ನೆ ನಾವು ಬಿಗ್ ಬಾಸಲ್ಲಿ ಕೇಳಿದ್ವಿ ಸಾಂಗು. ಸೊ ಸಿಕ್ಕಾಬಡೆ ಖುಷಿ ಆಯಿತು. ಫುಲ್ ಯಜಮಾನ ಅವ್ರಿಗೇನೆ ಇದೆ ಸಾಂಗು ಕೂಡ. ಬಟ್ ಇಟ್ಸ್ ಓಕೆ, ಅದನ್ನ ನಾನು ಆನ್ಸರ್ ಮಾಡೋದಕ್ಕಾಗಲ್ಲ ಯಾಕೆ ಯಜಮಾನ ಇದೆ ಅಂತ. ನಮ್ಮ ಸರ್ ಒಂದು ರೀಸನ್ ಇಟ್ಕೊಂಡೇ ಮಾಡಿರ್ತಾರೆ. ಬಟ್ ವಿ ಆರ್ ಆಲ್ಸೋ ವೇಟಿಂಗ್ ಅಷ್ಟೇ.
ಸೊ ಆಡಿಷನ್ ಹೇಗಿತ್ತು ಆ್ಯಕ್ಚುಲಿ? ಕಲರ್ಸ್ ಕನ್ನಡ ಆಡಿಷನ್ ಅಂತಂದರೆ ತುಂಬ ಜನನ ಕರೆದಿರ್ತಾರೆ. ಸೊ ಅದರಲ್ಲಿ ನೀವು ಹೇಗೆ ಆಯ್ಕೆ ಆದ್ರಿ ಅಂತ ಈ ಪಾತ್ರಕ್ಕೆ? ಸೊ ನಾನು ಹಲವಾರು ಆಡಿಷನ್ಸ್ ಕೊಟ್ಟಿದ್ದೆ. ಮೇಯ್ನಾಗಿ ನಾವು ಹೆಂಗೆ ಮಾಡ್ತೀವಿ ಅನ್ನೋದಕ್ಕಿಂತ ಪಾತ್ರ ಒಬ್ಬರು ಪರ್ಟಿಕ್ಯುಲರ್ ಫೇಸ್ಗೆ ಹೇಗೆ ಸೂಟ್ ಆಗುತ್ತೆ ಅನ್ನೋದು ಮುಖ್ಯ. ಇವಾಗ ನನಗೆ ತುಂಬ ರಗಡ್ಡಾಗಿ ಆ ಥರ ಕೊಟ್ಟಿದ್ರೆ 100% ಸೆಟ್ ಆಗ್ತಿರ್ಲಿಲ್ಲ. ಸೊ ಈ ಥರ ಸಾಫ್ಟ್ ಕ್ಯಾರೆಕ್ಟರ್ಗೆ ಹುಡುಕ್ತಾಯಿದ್ರು. ಸೊ ಧರಣಿ ಸರ್ ಅಂತ ನನಗೆ ರಾಮ್ಜಿ ಸರ್ ಟೀಮ್ಗೆ ರೆಫರ್ ಮಾಡಿದ್ರು. ಸೊ ಹಾಗಾಗಿ ಕರೆಸಿ ಆಡಿಷನ್ ಮಾಡಿಸಿ, ಬಟ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಟೀಮ್ ಅವರು. ನನಗೆ ಇವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಆಡಿಷನ್ಸ್ ಎಲ್ಲ ತುಂಬ ಚೆನ್ನಾಗಾಯಿತು. ಬಟ್ ಅಫ್ಕೋರ್ಸ್ ತುಂಬ ಕಾಂಪಿಟೇಷನ್ ಇತ್ತು. ಸೊ ಆಗುತ್ತೋ ಇಲ್ಲ ಅದು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ನಡೆದಿದೆ 1.5 ತಿಂಗಳು. ಅದು ಆ್ಯಕ್ಚುಲಿ ಅದು ಪ್ರೊಸೆಸ್ ಆಡಿಷನ್ಸ್ ಅವ್ರು ತುಂಬ ಹಿಂದೆಯಿಂದ ಮಾಡ್ತಿದ್ರು. ನಾನು ಗೊತ್ತಿರೋಂಗೆ ಇನ್ನೇನು ಫೈನಲ್ ಆಗಬೇಕಂದ್ರೆ 1.5 ತಿಂಗಳು ಹಿಂದೆ ಬಂದಿದ್ದು. ನನಗೂ ಸಡನ್ನಾಗೇ ಹೇಳಿರಲಿಲ್ಲ. ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿಸಿ ಆಮೇಲೆ ಓಕೆ ಮಾಡಿಸಿದ್ದು. ಬಟ್ ತುಂಬ ಖುಷಿ ಆಯಿತು. ನನ್ನ ಲೈಫಲ್ಲಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಇದು. ಸೊ ಥ್ಯಾಂಕ್ ಯು ರಾಮ್ಜಿ ಸರ್, ಥ್ಯಾಂಕ್ ಯು ಧರಣಿ ಸರ್, ಥ್ಯಾಂಕ್ ಯು. ಮಧು, ನಿಮ್ಮ ಲೈಕ್ ನಿಮ್ಮ ರಿಯಲ್ ಕ್ಯಾರೆಕ್ಟರ್ ಕೂಡ ಇದೇ ಥರನಾ ಆ್ಯಟಿಟ್ಯೂಡು ಮತ್ತು ರೆಬಲ್ಲು? ಬಿಕಾಸ್ ನೀವು ಮುನ್ನ ನೋಡಿದ ತಕ್ಷಣವೇ ಚೂಸ್ ಮಾಡಿಬಿಟ್ಟಿರ್ತಾರೆ ಅಂತ ಅನ್ಸುತ್ತೆ. ಅಂದರೆ ಆ ಕ್ಯಾರೆಕ್ಟರ್ ಹೇಗಿದೆಯೋ ನೀವು ರಿಯಲ್ ಲೈಫಲ್ಲೂ ಅದೇ ಥರ ಇದ್ದೀರಾ ಅಂತ ಸ್ವಲ್ಪ ಅನಿಸುತ್ತೆ. ನೆನ್ನೆ ಬಿಗ್ ಬಾಸ್ ನಲ್ಲಿ ರೈಟ್ ಆ್ಯಂಡ್ ಲೆಫ್ಟು ಮಾಡಿದ್ದು ಎಲ್ರಿಗೂ ಕಂಟೆಸ್ಟೆಂಟ್ಗಳಿಗೆ ನೋಡಿದಾಗ. ಸೊ ಆ್ಯಕ್ಚುಲಿ ನಾನು ತುಂಬ ಬೋಲ್ಡ್ ಆ ಥರ ಕ್ಯಾರೆಕ್ಟರ್ ಅಲ್ಲ ರಿಯಲ್ಲಾಗೆ. ಬಟ್ ಆಲ್ಮೋಸ್ಟ್ ಕ್ಯಾರೆಕ್ಟರ್ ಸಿಮಿಲರ್ ಇದೆ. ನನ್ನ ಝಾನ್ಸಿ ಕ್ಯಾರೆಕ್ಟರ್ಗೂ ಇದಕ್ಕೂ ಏನಂದರೆ ಹುಡುಗರು ಕಂಡ್ರೆ ನಾನು ರಿಯಲ್ ಲೈಫಲ್ಲಿ ಅಷ್ಟೇ ತುಂಬ ನಾನು ಯಾರ ಹತ್ರನೂ ಹುಡುಗರ ಹತ್ರ ಅದೆಲ್ಲ ನಾನು ಮಿಂಗಲ್ ಆಗೋದಕ್ಕೆ ಹೋಗಲ್ಲ. ಸೊ ಬೋಲ್ಡ್ ಅಂತ ಬಂದರೆ ಕಂಪ್ಲೀಟ್ಲಿ ಡಿಫ್ರೆಂಟ್. ಝಾನ್ಸಿ ಎಷ್ಟು ಬೋಲ್ಡ್ ಇದ್ದಾಳೆ, ನಾನು ರಿಯಲ್ ಲೈಫಲ್ಲಿ ಅಷ್ಟು ಬೋಲ್ಡ್ ಇಲ್ಲ. ಸೊ ಕೈಂಡ್ ಆಫ್ ಸಾಫ್ಟ್ ಆ ಥರನೇ ನಾನು ಇರೋದು. ತುಂಬ ಎಲ್ಲರ ಜೊತೆ ಇದಾಗೋದು ಅದೆಲ್ಲ ಇಲ್ಲ. ನಾನು ತುಂಬ ರಿಸರ್ವ್ಡ್ ಪರ್ಸನ್ ಅಂತ ಹೇಳ್ಬೋದು. ಸೊ ಅದೇ ಹೇಳಿದ್ನಲ್ಲ 50-50 ಒಂದು. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಝಾನ್ಸಿ ಹತ್ರ 50,000 ಕೋಟಿ ಇದೆ, ನನ್ನ ಹತ್ರ ಇಲ್ಲ. ಸೊ ಅದು ಒಂದು. ಸೊ ಅದೇ ಚಿಕ್ಕ ಡಿಫ್ರೆನ್ಸಸ್ ಇದೆ. ಬಟ್ ಆಲ್ಮೋಸ್ಟ್ ಝಾನ್ಸಿನೇ ನೀವು ನೋಡ್ಬೋದು ನನ್ನ ರಿಯಲ್ ಲೈಫ್. 50,000 ಕೋಟಿಗೆ ಎಷ್ಟು ಝೀರೋ ಬರುತ್ತೆ ಅಂತ ಗೊತ್ತಾ? ಈ ಥರ ಕ್ವಶನ್ ಕೇಳ್ಬಿಟ್ಟು ಇದು ಮಾಡಬಾರ್ದು. ರೆಡಿ ಇರಬೇಕು. ನಾವು ಇಂಟರ್ವ್ಯೂಸ್ ಬರ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಅಲ್ಲ, ಇಬ್ಬರಲ್ಲಿ ಯಾರು? ನನಗೇನು ಅವಶ್ಯಕತೆ ಇಲ್ಲ. ಅವ್ರಿಗೆ ಅಗ್ರಿಮೆಂಟ್ ಹಾಕಿ ಅವ್ರ ಜೊತೆ ಹೋಗ್ತಾ ಇರೋದು ನೀವೇ ತಾನೆ? ಅಲ್ಲ, ಅಗ್ರಿಮೆಂಟ್ ನನಗೆ ಎಷ್ಟು ಕೊಡ್ತೀನಿ ಅಂತ ಹೇಳಿರ್ತಾರೋ, ನನಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟಕ್ಕೆ ಮಾತ್ರ ನಾನು ತಿಳ್ಕೊಂಡಿರ್ತೀನಿ. ಅದನ್ನು ತಿಳ್ಕೊಂಡು ನನಗೇನಾಗಬೇಕಿದೆ ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರು ಕೇಳಬೇಕು, ನನಗೆ ಕೇಳಂಗೆ. ನಿಮ್ಮಿಬ್ರದ್ದು ಒಂದೇ ತಿಂಗಳ ಅಗ್ರಿಮೆಂಟ್ ಅಲ್ಲ? ಅದು ಅದನ್ನ ನೀವು ಇಲ್ಲೇ ಹೇಳೋಕ್ಕಾಗಲ್ಲ, ನಾವು ಸೀರಿಯಲ್ ನೋಡಿದ್ರೆ ಗೊತ್ತಾಗತ್ತೆ. ಓಕೆ, ನಿಮ್ಮ ಮೂಲತಃ ಅಂದರೆ ನೀವು ಯಾವ ಅಂದರೆ ಕರ್ನಾಟಕದಲ್ಲಿ ಯಾವ ಕಡೆಯವರು? ಜೊತೆಗೆ ಈ ಸೀರಿಯಲ್ಲೇ ಫಸ್ಟ್ ಸೀರಿಯಲ್ಲ, ಹಿಂದೆ ಯಾವುದಾದ್ರೂ ಆ್ಯಕ್ಟ್ ಮಾಡಿದ್ದೀರಾ? ಇಲ್ಲ, ದಿಸ್ ಇಸ್ ಮೈ ಫಸ್ಟ್ ಸೀರಿಯಲ್. ಇದಕ್ಕೆ ಮುಂಚೆ ಅಂದರೆ ನಾನು ಸೀರಿಯಲ್ಸ್ಗೆಲ್ಲ ಯಾವತ್ತೂ ನಾನು ಅಷ್ಟು ಟ್ರೈ ಮಾಡಿರಲಿಲ್ಲ. ನಾನು ರೀಸೆಂಟಾಗೆ ನಂದು ಒಂದು ಶೂಟ್ ನೋಡಿ ಬೇರೆ ಸೀರಿಯಲಿಂದ ಕರೆಸಿದ್ದು. ಸೊ ಅದಕ್ಕೆ ಆಲ್ಮೋಸ್ಟ್ ಫೈನಲೈಸ್ ಆಗೋ ಥರ ಇತ್ತು, ಕೊನೆ ಮೂಮೆಂಟ್ ಆಗಿತ್ತು. ಬಟ್ ಅದೀಗ ಕ್ಯಾನ್ಸಲ್ ಆಗಿ ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದು. ಬ್ಯಾಂಗ್ಳೂರಿನ? ಸೊ ಹುಟ್ಟಿ ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರ್. ನಂದು ನೇಟಿವ್ ತುಮಕೂರು, ಹುಟ್ಟಿದ್ದು ತಿಪ್ಟೂರಲ್ಲಿ. ಸೊ ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು ತುಮಕೂರು ಎರಡು ಕಡೆನೂ ಸ್ಕೂಲು ಕಾಲೇಜಸ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಸೊ ಒಂದು ಮೂಮೆಂಟಲ್ಲಿ ಥಿಯೇಟರ್ ಸ್ಟಾರ್ಟ್ ಮಾಡಿದೆ, ಥಿಯೇಟರ್ ಡ್ರಾಮಾ ಸ್ಟಾರ್ಟ್ ಮಾಡಿ ಒಂದು 3-4 ಇಯರ್ಸ್ ಮಾಡಿದೆ. ಸೊ ಅದಾದಮೇಲೆ ಮತ್ತೆ ಕೋವಿಡ್ ಬಂತು, ಹಂಗಾಗಿ 1-2 ವರ್ಷ ಮತ್ತೆ ಇದಾಯಿತು, ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ ಹಂಗಾಗಿ 1-2 ವರ್ಷ ಬ್ರೇಕ್ ಆಯಿತು. ಸೊ ಇವಾಗ ಈ ಪ್ರಾಜೆಕ್ಟ್ ಸಿಕ್ತು. ನಟಿ ಆಗಬೇಕು, ನಟ ಆಗಬೇಕು ಅನ್ನೋ ಕನಸು ನಿಮ್ಮಿಬ್ಬರಲ್ಲಿ ಚಿಗ್ರಿದ್ದು ಯಾವಾಗ, ಏನು ಅಂತ, ಯಾಕೆ ಅಂತ? ನನಗೆ ಆ್ಯಕ್ಟರ್ ಆಗಬೇಕು ಅನ್ನೋದು ಇರಲಿಲ್ಲ ನನಗೆ. ಬಟ್ ದೊಡ್ಡ ಡ್ಯಾನ್ಸರ್ ಆಗಬೇಕು ನಾನು ಅನ್ನೋ ಒಂದು ದೊಡ್ಡ ಕನಸಿತ್ತು. ಅಂದರೆ ಒಂದಾದರೂ ನಾನು ಟಿ ವಿಲಿ ಡ್ಯಾನ್ಸ್ ಮಾಡಬೇಕು ಅನ್ನೋ ಆಸೆ ಇತ್ತು. ಆವಾಗ ಡ್ಯಾನ್ಸ್ ರಿಯಾಲಿಟಿ ಶೋಸ್ ಎಲ್ಲ ತುಂಬ ಟ್ರೆಂಡಿಂಗಲ್ಲಿತ್ತು. ಸೊ ಆ ಟೈಮಲ್ಲಿ ನನಗೆ ಯಾವತ್ತೂ ಆ್ಯಕ್ಟರ್ ಆಗಬೇಕಂತ ಅನಿಸಿರಲಿಲ್ಲ, ಡ್ಯಾನ್ಸರ್ ಆಗಬೇಕು ಅನ್ನೋ ಆಸೆ ಇತ್ತು. ಅದು ಚಿಕ್ಕ ವಯಸ್ಸಿಂದ ಇದೆ ನನಗೆ. ಸೊ ಹಾಗಾಗಿ ನನಗೆ ನಾನು ಆ್ಯಕ್ಚುಲಿ ನಂಗೆ ಓದೋದ್ರ ಮೇಲೆ ಓದಿ ಕೆಲ್ಸಕ್ಕೆ ಹೋಗಬೇಕು ಆ ಥರ ಎಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ನಾನು ಬಿಸ್ನೆಸ್ ಮಾಡಬೇಕು ಅಂತಿದ್ದೆ. ಸೊ ನಂದು ಓದಿದ್ದಾದಮೇಲೆ ನನಗೆ ರಜಾ ಇದ್ದಿದ್ದ ಟೈಮಲ್ಲಿ ನಮ್ಮ ತುಮಕೂರಲ್ಲಿ ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ಅಲ್ಲಿ ಒಂದು ತಂಡ ಪ್ರಾಕ್ಟೀಸ್ ಮಾಡ್ತಿತ್ತು. ಆವಾಗ ಅಲ್ಲಿಗೆ ಹೋದಾಗ ಲೈಕ್ ನನಗೆ ತುಂಬ ಇಂಟ್ರೆಸ್ಟ್ ಅನಿಸ್ತು. ಲೈಕ್ ಇದರಲ್ಲಿ ಏನೋ ಇದೆ, ನಾನು ಇನ್ನೂ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದರಲ್ಲಿ ತೊಡಗಿಸ್ತಾ ಲೈಕ್ ಒಂದೊಂದು ಪಾತ್ರ
ಒಂದು ಡಾಕ್ಟ್ರಾಗಿ ಮಾಡೋದಿರ್ಬೋದು, ಒಂದು ಕಳ್ಳನಾಗಿ ಮಾಡೋದಿರ್ಬೋದು, ಮಂತ್ರಿ, ರಾಜ, ಎಷ್ಟೊಂದು ಪಾತ್ರದೊಳಗೆ ನಾವು ಇನ್ವಾಲ್ವ್ ಆಗ್ಬೋದು, ನಾವಾಗಿ ಮಾಡ್ಬೋದು. ಸೊ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಅವಾಗಿಂದ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಂಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಫಸ್ಟ್ ಇಂಪ್ರೆಷನ್ ನೀವು ಅವ್ರನ್ನ ನೋಡಿದಾಗ ಅವ್ರು ನಿಮ್ಮನ್ನು ನೋಡಿದಾಗ ಏನಿತ್ತು ಆ್ಯಕ್ಚುಲಿ ರಿಯಲ್ ಆಗಿ ಹೇಳ್ಬೇಕು? ಫಸ್ಟ್ ಡೇನೇ ಜಗಳ ಮಾಡಿದ್ದೀನಿ ನಾನು. ಅಂದರೆ ಲೈಕ್ ನಾರ್ಮಲ್ ಆಗಲ್ಲ, ನಾನು ಅವ್ರಿಗೆ ಹೇಳಿದೆ ನಿಮ್ಮನ್ನು ನಾನು ಎಲ್ಲೋ ನೋಡಿದ್ದೀನಿ, ನೀವು ಅಂದರೆ ಅವ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಿದ್ರು. ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಯಿತಾ. ನನಗೆ ಎಲ್ಲೂ ನಾನು ಆಡಿಷನ್ಸ್ ಕೊಟ್ಟಿರಲಿಲ್ಲ, ನನಗೆ ಯಾವುದೇ ಥರ ಅಭ್ಯಾಸ ಇರಲಿಲ್ಲ, ಆ್ಯಕ್ಟಿಂಗ್ ಬಗ್ಗೆ ಒಂಚೂರು ನಾಲೆಜ್ ಇರಲಿಲ್ಲ. ತುಂಬ ಚೆನ್ನಾಗಿ ತೊಗೋತಿದ್ರು. ನಾನು ಅಂದೆ ನೀವು ಆಲ್ರೆಡಿ ಸೀರಿಯಲ್ ಮಾಡಿದ್ದೀರಾ ಅದಕ್ಕೇ ಅಂದರೆ ನಾನು ಸೀರಿಯಲ್ ಮಾಡಿಲ್ಲ ಅಂತ ಇವರು. ಆಮೇಲೆ ಆಯ್ತ್ಕೊಂಡು ಇಲ್ಲ ನೀವು ಮಾಡಿದ್ದೀರಾ ಅಂತ ನಾನು. ಆಮೇಲೆ ತೋರಿಸಿ ನಿಮ್ಮ ಇನ್ಸ್ಟಾಗ್ರಾಮ್ ತೋರಿಸಿ ಅಂತ ಅಲ್ಲೇ ಫುಲ್ ಜಗಳ ಮಾಡ್ತೀನಿ. ತೋರಿಸಿದ್ರು, ಇದು ನಿಮ್ಮ ಫೇಕ್ ಅಕೌಂಟ್, 50 ಫಾಲೋವರ್ಸ್ ಇತ್ತು ಅಷ್ಟೇ, ಇದು ನಿಮ್ಮ ಫೇಕ್ ಅಕೌಂಟ್ ನನಗೆ ಗೊತ್ತು ಅಂತಂದೆ. ಆಮೇಲೆ ಇಲ್ಲ ನಾನು ಯಾವುದೂ ಮಾಡಿಲ್ಲ. ಆಮೇಲೆ ಟೀಮ್ ಅವರೆಲ್ಲ ಹೇಳಿದ್ರು ಈಸ್ ಫ್ರೆಶರ್ ಅಂತ. ಸೊ ಹಾಗಾಗಿ ಅಂದರೆ ಫಸ್ಟ್ ಡೇನೇ ಜಗಳ ಆಡಿದ್ದೆ ನಾನು ಅವ್ರ ಜೊತೆ. ಸೊ ನಾನು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಇಂಟ್ರೋವರ್ಟ್. ನನಗೆ ಆ್ಯಕ್ಚುಲಿ ತುಂಬ ದೂರ ಸೋಷಿಯಲ್ ಮೀಡಿಯಾಯಿಂದ. ಸೊ ಅಂದರೆ ಇಷ್ಟ ಇಲ್ಲ ಅಂತಲ್ಲ, ನನಗೆ ಸೊ ನಂದು ಆ್ಯಕ್ಟಿಂಗ್ ಅದೇನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಷ್ಟೇ. ಇನ್ನು ಮುಂದೆ ಆ್ಯಕ್ಟಿವ್ ಆಗ್ತೀನಿ ಸೋಷಿಯಲ್ ಮೀಡಿಯಾ ಮೇಲೆ. ಸೊ ಫಸ್ಟ್ ಇಂಪ್ರೆಷನ್ ಮಧು ಅವ್ರ ಮೇಲೆ ಹೇಗಿತ್ತಂದರೆ, ಆ್ಯಕ್ಚುಲಿ ತುಂಬ ಲೇಟಾಗಿ ಹೋಗಿತ್ತು. ನನ್ನ ಫ್ರೆಂಡ್ ಮದುವೆಗೆ ಹೋಗ್ಬೇಕಿತ್ತು, ಚೆನ್ನಾಗಿ ಬೈಕೊಂಬಿಟ್ಟಿದ್ದೆ, ಒಂದು 3 ಅವರ್ ಕಾಯಿಸ್ಬಿಟ್ಟಿದ್ರು. ಸೊ ಫೈನ್, ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ನನಗೂ ಫ್ರೆಶರ್ ಅನಿಸ್ಲಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ರು. ಏನು ಫಸ್ಟ್ ಇಂಪ್ರೆಷನ್ ಏನು ಅನ್ನಿಸ್ಲಿಲ್ಲ ಹುಡುಗಿಗೆ? ಆ್ಯಟಿಟ್ಯೂಡು ಅದು ಇದು ಏನು ಅನ್ನಿಸ್ಲಿಲ್ವಾ? ಹೆಂಗಪ್ಪ ಮಾಡೋದು ಸೀರಿಯಲ್? ಇಲ್ಲ ಹಂಗೇನು ಅನಿಸ್ಲಿಲ್ಲ. ಲೈಕ್ ಕಂಫರ್ಟ್ ಅಂತ ಅನ್ಸಿದ್ರು. ಗಂಡು ಮಕ್ಳು ಅಂದರೆ ನನಗೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ನನಗೆ ಆ್ಯಕ್ಚುಲಿ ಹಂಗೆ ಅನ್ನಿಸ್ಲಿಲ್ಲ. ಯಾಕೆ ಗಂಡು ಮಕ್ಳು ಥರ ಕಾಣಿಸ್ತಿಲ್ವಾ ಅವರು? ಆ ಥರ ಅಲ್ಲ, ಅದೇ ಫಸ್ಟ್ ನೋಡಿದ ತಕ್ಷಣ ನಾನು ಜಗಳ ಶುರು ಮಾಡಿಬಿಟ್ಟಿದ್ನಲ್ಲ ಅವ್ರಿಗೆ. ಇಲ್ಲ ಅಂದರೆ ಸುಳ್ಳು ಹೇಳ್ತಿದ್ದಾರೆ, ಇವಾಗಲೇ ಸುಳ್ಳು ಹೇಳ್ತಿದ್ದಾರಲ್ಲಪ್ಪ ಇವ್ರು ಫಸ್ಟ್ ಡೇನೇ ಅಂತ ನಾನು ಆ ಥರ ಒಂದು ಇಂಪ್ರೆಷನ್ ಇತ್ತು ಅವ್ರ ಮೇಲೆ. ಬಟ್ ಒಳ್ಳೆಯವರು ಆ ಥರ ಎಲ್ಲ ಏನೂ ಇರಲಿಲ್ಲ, ಯಾಕಂದರೆ ಏನು ಕಾನ್ವರ್ಸೇಷನೇ ಮಾಡಿರಲಿಲ್ಲ ಇಬ್ಬರೂ. ಸೊ ನಮ್ಮ ಫಸ್ಟ್ ಮಾತು ಶುರು ಆಗಿದ್ದೆ ಆ ಡೈಲಾಗ್ ಕೊಟ್ಟಿದ್ರು ಇಬ್ಬರಿಗೂ. ಸೊ ಕಾಂಬಿನೇಷನಲ್ಲಿ ಫಸ್ಟ್ ಡೈಲಾಗ್ ನಾವು ತೊಗೊಂಡಿದ್ದು. ಡೈಲಾಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅದೇ ಫಸ್ಟ್ ಶುರು ಆಗಿದ್ದು. ಹಂಗೆ ಡೈಲಾಗ್ ತೊಗೊಂಡ್ವಿ ನಾವು ಪರಿಚಯನೇ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ. ನೀವು ಎಲ್ಲ ಗರ್ಲ್ಸ್